ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈಗಾಗಲೇ ಗೃಹಲಕ್ಷ್ಮಿ ಯೋಜನೆ ಹಾಗೆ ಮತ್ತು ಶಕ್ತಿ ಯೋಜನೆಗೆ ಸಂಬಂಧಪಟ್ಟ ಹಾಗೆ ಎರಡು ಮುಖ್ಯವಾದ ಮಾಹಿತಿ ಇದೆ. ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದೆ, ಶಕ್ತಿ ಯೋಜನೆ ಬಂದಾಗುತ್ತೆ ಅಂಥೇಳಿ. ಅದ್ರ ಬಗ್ಗೆ ಕ್ಲಾರಿಟಿ ಕೊಡ್ತೀನಿ. ಅದರ ಜೊತೆಯಲ್ಲಿ ಗೃಹಲಕ್ಷ್ಮಿ 4,000 ರೂಪಾಯಿ ಜನವರಿಲಿ ಬಿಡುಗಡೆ ಆಗುತ್ತೆ ಅಂಥೇಳಿ, 4,000 ಒಟ್ಟಿಗೆ ಬರುತ್ತೆ ಅಂಥೇಳಿ ಮಾಹಿತಿ ಬರ್ತಾ ಇದೆ. ಯಾರಿಗೆ 4,000 ರೂಪಾಯಿ ಒಟ್ಟಿಗೆ ಬರುತ್ತೆ, ಹೇಗೆ ಇದೆಲ್ಲ ಸಾಧ್ಯ, ಇದ್ರ ಬಗ್ಗೆ ಕಂಪ್ಲೀಟ್ ಕ್ಲಾರಿಟಿಯನ್ನು ಕೊಡ್ತೀನಿ. ಅದರ ಜೊತೆಯಲ್ಲಿ ಅನ್ನಭಾಗ್ಯ ಹಣ ಸೆಪ್ಟೆಂಬರ್ ತಿಂಗಳು ಬಿಡುಗಡೆ ಆಗಿದೆಯಾ ಇಲ್ವಾ, ಹಾಗೆ ಪೆನ್ಷನ್ ಹಣಕ್ಕೋಸ್ಕರ ಸಾಕಷ್ಟು ಜನ ಈಗ ಪಿಂಚಣಿ ಯೋಜನೆಯಲ್ಲಿ ಪೆನ್ಷನ್ ಹಣಕ್ಕೋಸ್ಕರ ಕಾಯ್ತಾ ಇದ್ದಾರೆ. ಅವರಿಗೆಲ್ಲ ಹಣ ಬಿಡುಗಡೆ ಆಗಿದೆಯಾ ಇಲ್ವಾ, ಇದೆಲ್ಲದರ ಬಗ್ಗೆಯೂ ಕೂಡ ಕಂಪ್ಲೀಟ್ ಕ್ಲಾರಿಟಿ ಈ ವಿಡಿಯೋದಲ್ಲಿರುತ್ತೆ. ಯಾರೆಲ್ಲ ವಿಡಿಯೋ ವೀಕ್ಷಣೆ ಮಾಡ್ತಾ ಇದ್ದೀರಾ ಪೂರ್ತಿ ವಿಡಿಯೋ ನೋಡಿ. ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತೀರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ವಿಡಿಯೋಕ್ಕೊಂದು ಲೈಕ್ ಕೊಡೋ ಮೂಲಕ ಸಪೋರ್ಟ್ ಮಾಡಿ. ಮೊದಲನೇದಾಗಿ ಕ್ಲಾರಿಟಿ ಕೊಡಬೇಕು ಅಂದರೆ, ಈಗ ಸೆಪ್ಟೆಂಬರ್ ತಿಂಗಳ ಅನ್ನಭಾಗ್ಯ ಹಣ ಬಿಡುಗಡೆ ಆಗಿದೆಯಾ ಇಲ್ವಾ, ಈಗ ಇದುವರೆಗೂ ಕೂಡ ನಾವು ಲೋಕಲ್ ಚೆಕ್ ಮಾಡಿದಾಗ, ಕಮೆಂಟ್ಗಳನ್ನು ಗಮನಿಸಿದಾಗ, ನಿನ್ನೆ ಲೈವ್ ಮಾಡಿಲ್ಲ ಮೊನ್ನೆ ಲೈವ್ ಮಾಡಿದಾಗಲೂ ಸಹ ನೋಡಿದಾಗ ಇದುವರೆಗೂ ಕೂಡ ಆಗಸ್ಟ್ವರೆಗೂ ಮಾತ್ರ ಅನ್ನಭಾಗ್ಯ ಹಣ ಬಿಡುಗಡೆ ಆಗಿದೆ. ಸೆಪ್ಟೆಂಬರ್ ತಿಂಗಳ ಅನ್ನಭಾಗ್ಯ ಹಣ ಬಿಡುಗಡೆ ಆಗಿಲ್ಲ. ಇದಕ್ಕೆ ಸಂಬಂಧಪಟ್ಟ ಹಾಗೆ KH ಮುನಿಯಪ್ಪ ಅವರು ಸಹ ಶೀಘ್ರದಲ್ಲೇ ಇನ್ನೊಂದು 4-5 ದಿನದಲ್ಲೇ ಅನ್ನಭಾಗ್ಯ ಹಣ 3-4 ಕಂತು ಏನು ಬಾಕಿ ಇದೆ ಅದೆಲ್ಲವನ್ನು ಕೂಡ ರಿಲೀಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಬಟ್ ರಿಲೀಸ್ ಅಂತೂ ಸದ್ಯಕ್ಕೆ ಆಗಿಲ್ಲ, ಓಕೆನಾ. ಹಾಗಾಗಿ ಕಾದು ನೋಡಬೇಕಾಗಿದೆ ಯಾವಾಗ ಬಿಡುಗಡೆ ಮಾಡ್ತಾರೆ ಅಂತ, ಓಕೆನಾ. ಆಮೇಲೆ ಪ್ರತಿ ತಿಂಗಳು 10ರಿಂದ 15ನೇ ತಾರೀಕು ಒಳಗಡೆನೇ ಬರ್ತಕ್ಕಂಥ ಪಿಂಚಣಿ ಯೋಜನೆ ಹಣ ಈ ಡಿಸೆಂಬರ್ ತಿಂಗಳಲ್ಲಿ, ಡಿಸೆಂಬರ್ 25 ಆದರೂ ಸಹ ಅಂಗವಿಕಲರ ವೇತನವನ್ನು ಹೊರತುಪಡಿಸಿ ಅಂಗವಿಕಲರ ವೇತನ ಎಲ್ಲ ಕಡೆ ಬಿಡುಗಡೆ ಆಗಿದೆ. ಇನ್ನು ಸಂಧ್ಯಾ ಸುರಕ್ಷಾ ಯೋಜನೆ ಹಣ ಆಗಿರ್ಬೋದು, ವೃದ್ಧಾಪ್ಯ ವೇತನ ಹಣ ಆಗಿರ್ಬೋದು, ಅದರ ಜೊತೆಯಲ್ಲಿ ವಿಧವಾ ವೇತನ, ಏನು ಈ ಪಿಂಚಣಿ ಯೋಜನೆಗಳು ಸಾಮಾಜಿಕ ಭದ್ರತೆ ಇಲಾಖೆಯಿಂದ ಬಿಡುಗಡೆ ಆಗ್ತಾಯಿತ್ತು ಅವು ಇನ್ನೂ ಕೂಡ ಬಿಡುಗಡೆ ಆಗಿಲ್ಲ, ಓಕೆನಾ. ಅಂಗವಿಕಲರ ವೇತನ ಮಾತ್ರ ಬಿಡುಗಡೆ ಆಗಿದೆ. ಇನ್ನು ಯಾವ ಹಣ ಕೂಡ ಇನ್ನು ಪಿಂಚಣಿ ಯೋಜನೆ ಹಣ ಬಿಡುಗಡೆ ಆಗಿಲ್ಲ ಇದುವರೆಗೂ ನಾನು ಚೆಕ್ ಮಾಡಿರೋ ಹಾಗೆ. ನಿಮಗೇನಾದರೂ ಪೆನ್ಷನ್ ಹಣ ಬಂದಿದೆ, ನಿಮ್ಮ ತಾಯಿಗೆ ನಿಮ್ಮ ಅಜ್ಜಿಗೆ ಪೆನ್ಷನ್ ಹಣ ಬಂದಿದೆ ಅಂದರೆ ದಯವಿಟ್ಟು ಮಿಸ್ ಮಾಡದೆ ಕಮೆಂಟ್ ಮಾಡೋ ಮೂಲಕ ತಿಳಿಸಿ, ಓಕೆನಾ. ಇದು ಕ್ಲಾರಿಟಿ ಆಯಿತು. ಬೈ ಪಾಯಿಂಟ್ ನಾನು ಹೇಳ್ತಾ ಹೋಗ್ಬಿಡ್ತೀನಿ, ಹಾಗಾಗಿ ಮಿಸ್ ಮಾಡ್ಕೋಬೇಡಿ, ಸಾಕಷ್ಟು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಇರುತ್ತೆ, ಓಕೆನಾ. ಹಾಗಾಗಿ ಇನ್ನು ಶಕ್ತಿ ಯೋಜನೆಗೆ ಹೇಳಿಬಿಟ್ಟು ಗೃಹಲಕ್ಷ್ಮಿ 4,000 ಹೇಗೆ ಬರುತ್ತೆ ಜನವರಿಲಿ ಅಂತ ತಿಳಿಸ್ಕೊಡ್ತೀನಿ. ಶಕ್ತಿ ಯೋಜನೆ ಬಂದಾಗುತ್ತೆ ಅಂತೇಳಿ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದೆ. ಯಾಕೆ ಈ ವಿಚಾರ ಹರಿದಾಡಲಿಕ್ಕೆ ಒಂದು ಕಾರಣ ಇದೆ, ಬಲವಾದ ಕಾರಣ ಇದೆ. ಏನಪ್ಪ ಅಂದರೆ, ಈಗ ಸಾರಿಗೆ ಇಲಾಖೆಯಲ್ಲಿ ಏನು ಸಿಬ್ಬಂದಿಗಳು ಕೆಲಸ ಮಾಡ್ತಾ ಇದ್ದಾರೆ, ಕಂಡಕ್ಟರ್ ಆಗಿರ್ಬೋದು, ಡ್ರೈವರ್ಗಳಾಗಿರ್ಬೋದು, ಏನು ಸಾರಿಗೆ ಇಲಾಖೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಸರ್ಕಾರಿ ಸಿಬ್ಬಂದಿಗಳು ಈಗ ಅವರೇ ಒಂದು ಬೇಡಿಕೆಗಳನ್ನು ಈಡೇರಿಸ್ಕೊಡ್ಬೇಕು ಸರ್ಕಾರ ಅಂಥೇಳಿ ಭಾರಿ ದಿನಗಳಿಂದ ಬೇಡಿಕೆಯನ್ನು ಇಟ್ಟಿದ್ದರು. ಇದುವರೆಗೂ ಕೂಡ ಸರ್ಕಾರ ಅವರ ಬೇಡಿಕೆಯನ್ನು ಈಡೇರಿಸದೇ ಇರೋದರಿಂದ ಅವರು ಈ ಡಿಸೆಂಬರ್ 31 ಒಳಗಡೆ ಈಡೇರಿಸಿದರೆ ಪರವಾಗಿಲ್ಲ, ಇಲ್ಲಾಂದರೆ ನಾವು ಜನವರಿ 1ನೇ ತಾರೀಕಿಂದ ರಾಜ್ಯದಾದ್ಯಂತ ಮುಷ್ಕರವನ್ನು ಮಾಡ್ತೀವಿ ಅಂಥೇಳಿ ಅವರೊಂದು ಸರ್ಕಾರಕ್ಕೆ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಹಾಗಾಗಿ ಇದ್ರ ಬಗ್ಗೆ ಈ ವಿಷಯಕ್ಕೆ ಸಂಬಂಧಪಟ್ಟಾಗೆ ಹಾಗಾಗಿ ಶಕ್ತಿ ಯೋಜನೆ ಬಂದಾಗುತ್ತೆ ಅಂಥೇಳಿ ರೂಮರ್ಸ್ಗಳು ಹಬ್ತಾ ಇದೆ. ಸರ್ಕಾರದಿಂದ ಬಂದ್ ಮಾಡ್ತೀವಿ ಅಂತ ಯಾವುದೇ ಅಧಿಕೃತ ಮಾಹಿತಿ ಬಂದಿಲ್ಲ. ಇದಕ್ಕೆ ಸಂಬಂಧಪಟ್ಟ ಸರ್ಕಾರಿ ಏನು ಸಾರಿಗೆ ಇಲಾಖೆಯ ಸಿಬ್ಬಂದಿಗಳು ಸ್ಟ್ರೈಕ್ ಮಾಡೋದ್ರಿಂದ ಈ ರೀತಿ ಸುದ್ದಿ ಹರಿದಾಡ್ತಾ ಇದೆ. ಏನಾದರೂ ಅಷ್ಟರೊಳಗಡೆ ಸರ್ಕಾರ ಏನಾದರೂ ಅವ್ರ ಸಮಸ್ಯೆಗಳನ್ನೆಲ್ಲ ಬಗೆಹರಿಸಿ ಅವರ ಒಂದು ಬೇಡಿಕೆಗೆ ಒಪ್ಪಿಕೊಂಡು ಅವ್ರ ಸಮಸ್ಯೆ ಬಗೆಹರಿಸಿದರೆ ಖಂಡಿತವಾಗ್ಲೂ ಯಾವುದೇ ರೀತಿ ಸಮಸ್ಯೆ ಆಗೋದಿಲ್ಲ, ಓಕೆನಾ. ಮತ್ತು ನೆಕ್ಸ್ಟ್ ನೋಡೋದಕ್ಕೆ ಹೋದರೆ, ಈಗ ಗೃಹಲಕ್ಷ್ಮಿ ಯೋಜನೆಯ 15ನೇ ಕಂತು ಒಂದು 95% ಜನರಿಗೆ ಈಗಾಗಲೇ ಬಿಡುಗಡೆ ಆಗಿದೆ. ಇನ್ನೂ ಒಂದು 5% ಜನರಿಗೆ ಬರೋದಿದೆ. ದಿನನಿತ್ಯವೂ ಕೂಡ ಹಣ ಜಮಾ ಆಗ್ತಾ ಇದೆ, ಓಕೆನಾ. ಸಹಜವಾಗಿ ನೀವು ಕಳೆದ ಕೆಲವು ತಿಂಗಳುಗಳಿಂದ ಗಮನಿಸ್ತಾ ಹೋದರೂ ಸಹ ಪ್ರತಿ ಕಂತುಗಳು ಸಹ 95-96% ಜಮಾ ಆಗುತ್ತೆ. ಲಾಸ್ಟಿಗೆ ಇನ್ನೇನು ಮತ್ತೊಂದು ಕಂತು ಬಿಡುಗಡೆ ಆಗುವ ಹಂತದಲ್ಲಿ 98%ವರೆಗೂ 98-99%ವರೆಗೂ ಹಣ ಬಿಡುಗಡೆ ಆಗುತ್ತೆ. 100% ಆಗೋದಿಲ್ಲ, ಓಕೆನಾ. 1% 2% ಏನು ಪೆಂಡಿಂಗ್ ಉಳಿಯುತ್ತಲ್ಲ, ಈಗ 15ನೇ ಕಂತು ಇನ್ನೂ ನಿಮಗೆ ಬಂದಿಲ್ಲ ಅಂದರೆ ದಿನನಿತ್ಯ ಜಮಾ ಆಗ್ತಾಯಿದೆ, ಖಂಡಿತವಾಗ್ಲೂ ಬರುತ್ತೆ. ಇನ್ನು ಆದರೂ ಕೂಡ ಜಮಾ ಆಗಲೇ ಇಲ್ಲ. 16ನೇ ಕಂತು ಬಿಡುಗಡೆ ಆಗೋ ಟೈಮ್ ಬಂದೇ ಬಿಡ್ತು. ಜನವರಿ ಫಸ್ಟ್ ವೀಕಲ್ಲಿ ಗೃಹಲಕ್ಷ್ಮಿ 16ನೇ ಕಂತು ಜಮಾ ಆಗುತ್ತೆ ಅಂಥೇಳಿ ಎಲ್ಲ ಕಡೆ ಮಾಹಿತಿ ಬರ್ತಾ ಇದೆ.
ನೋಡೋಣ, ಕಾದು ನೋಡೋಣ. ಯಾಕೆಂದರೆ ಅಂಥವರಿಗೆ ಯಾರಿಗೆ ಇನ್ನೂ 15ನೇ ಕಂತು ಬಂದಿಲ್ಲ, ಯಾರಿಗೆ ಇನ್ನೂ 14ನೇ ಕಂತು ಬಂದಿಲ್ಲ, ಅಂಥವರಿಗೆ ಜನವರಿ ತಿಂಗಳಲ್ಲಿ ನಿಮಗೆ ಒಟ್ಟಿಗೆ 4,000 ರೂಪಾಯಿನ ಜಮಾ ಮಾಡ್ತಾರೆ. ಒಟ್ಟಿಗೆ 4,000 ಅಂದರೆ ಒಂದೇ ದಿನದಲ್ಲಿ ಬೆಳಗ್ಗೆ ಹಳೆ ಕಂತು ಬಂದು ಸಂಜೆ ಈಗ 16ನೇ ಕಂತು ಈ ರೀತಿ ಜಮಾ ಮಾಡುವಂಥದ್ದು. ಓಕೆನಾ. ಯಾರಿಗೆ ನೀವು ಬಾಕಿ ಕಂತುಗಳು ನೋಡೋಕೆ ಹೋದರೂ, ನೀವು ಲೋಕಸಭಾ ಚುನಾವಣೆ ಟೈಮ್ನಲ್ಲಿ ನೋಡೋಕೆ ಹೋದರೆ ಒಂದೇ ಬಾರಿಗೆ 20,000 ರೂಪಾಯಿ, 10 ಕಂತಿನ ಹಣ 20,000 ರೂಪಾಯಿ ಒಂದೇ ಬಾರಿಗೆ ಜಮಾ ಆಗಿರುವಂಥದ್ದನ್ನು ಕೂಡ ನಾವು ಚೆಕ್ ಮಾಡಿದ್ದೇವೆ. ಯಾಕೆ ಅಂದರೆ ಏನಾದರೂ ಮಧ್ಯಂತರ ನೀವು ಆಧಾರ್ ಸೀಡಿಂಗ್ ಬದಲಾವಣೆ, ರೇಷನ್ ಕಾರ್ಡ್ ತಿದ್ದುಪಡಿ ಏನಾದರೂ ಸಣ್ಣ ಪುಟ್ಟ ಮಾಡಿದಾಗಲೂ ಡಿಲೇ ಆಗುತ್ತೆ. ಅದನ್ನು ಹೊರತುಪಡಿಸಿ ಸರ್ಕಾರದಿಂದನೂ ಸಹ ಕೆಲವೊಮ್ಮೆ ಡಿಲೇ ಆಗ್ತಾ ಇರುತ್ತೆ. ಓಕೆನಾ. ಹಾಗಾಗಿ ಏನಾದರೂ ಟೆಕ್ನಿಕಲ್ ಇಶ್ಯೂ ಆಗಿ ಡಿಲೇ ಆಗುತ್ತೆ. ಈ ರೀತಿ ಆದವರಿಗೆ ಒಟ್ಟಿಗೆ 4,000 ರೂಪಾಯಿ ಜನವರಿಲಿ ಬರುತ್ತೆ. ಅದು 15 ಮತ್ತು 16ನೇ ಕಂತಿನ ಹಣ. ಓಕೆನಾ. ಹಾಗಾಗಿ ಇಂಥವ್ರಿಗೆ ಮಾತ್ರ ಬರುವಂಥದ್ದು. ಇದಕ್ಕೆ ಸಂಬಂಧಪಟ್ಟಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಇನ್ನು ಮುಂದೆ ಜನವರಿಯಿಂದ 4,000 ಗೃಹಲಕ್ಷ್ಮಿ ಹಣ ಅಂತಲ್ಲ, ಹಾಗಲ್ಲ. ಇನ್ನು ಮುಂದೆ 4,000 ಅಲ್ಲ, 2,000 ಮಾತ್ರ ಬರೋದು. ಈಗ ಏನು ಬಾಕಿ ಉಳಿದಿರುತ್ತೆ ಅದನ್ನು ಸೇರಿಸ್ಬಿಟ್ಟು ನಿಮಗೆ ಕೊಡುವಂಥ ಕೆಲಸವನ್ನು ಸರ್ಕಾರ ಮಾಡ್ತಾ ಇದೆ ಅಂತ ಹೇಳ್ಬೋದು. ಓಕೆನಾ. ಹಾಗಾಗಿ ನಿಮಗೆ ಏನು ಶಕ್ತಿ ಯೋಜನೆ ಬಗ್ಗೆ ಸಾಕಷ್ಟು ವಿಚಾರಗಳು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡೋದ್ರ ಬಗ್ಗೆ ಏನು ಕ್ಲಾರಿಟಿ, ಏನು ವಿಷಯ ಇದೆ ಆ್ಯಕ್ಚುಲಿ ಅದ್ರ ಬಗ್ಗೆ ತಿಳಿಸುವಂಥ ಕೆಲಸ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ಇನ್ನು ಅನ್ನಭಾಗ್ಯ ಹಣ, ಗೃಹಲಕ್ಷ್ಮಿ ಹಣ ಕರೆಕ್ಟಾಗೇ ಬರ್ತಾಯಿದೆ, ಅನ್ನಭಾಗ್ಯ ಹಣ ಮಾತ್ರ ಕರೆಕ್ಟಾಗಿ ಬರ್ತಾಯಿಲ್ಲ. ಈ ರೀತಿ ಪ್ರಾಬ್ಲಮ್ ಆಗ್ತಾಯಿದೆ. ಹಾಗಾಗಿ ಎಲ್ಲರೂ ಕೂಡ ನಿಮಗೇನಾದರೂ ಸೆಪ್ಟೆಂಬರ್ ಅಕ್ಟೋಬರ್ ಹಣ ಒಟ್ಟಿಗೆ ಏನಾದರೂ ಬಿಡುಗಡೆ ಆದರೆ, ಅಥವಾ ಪೆನ್ಷನ್ ಹಣ ನಿಮಗೆ ಬಿಡುಗಡೆ ಆದರೆ, ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಅಬೌಟ್ ಸೆಕ್ಷನಿಗೆ ಹೋಗಿ ಮೋರ್ ಅಂತ ಕ್ಲಿಕ್ ಮಾಡಿ. ಇಲ್ಲಿ ನೋಡಿದ್ರೆ ನಿಮಗೆ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಇರುತ್ತೆ. ಇಲ್ಲಿ ಫಾಲೋ ಮಾಡ್ಕೊಂಡು ನೀವು ಓಪನ್ ಮಾಡಿ, ನಿಮ್ಮದು ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಅಕೌಂಟ್ ಇದ್ದರೆ ಫಾಲೋ ಮಾಡಿಕೊಂಡು ನಮಗೆ ಒಂದು ಮೆಸೇಜ್ ಹಾಕೋದು ಮರಿಬೇಡಿ. ಓಕೆನಾ. ಸ್ಕ್ರೀನ್ಶಾಟನ್ನು ಕಳಿಸಿ, ನಮಗೆ ನಮ್ಮ ತಾಯಿಗೆ ಸಂಧ್ಯಾ ಸುರಕ್ಷಾ ಯೋಜನೆ ಹಣ ಬಂದಿದೆ, ನಮಗೆ ಅನ್ನಭಾಗ್ಯ ಸೆಪ್ಟೆಂಬರ್ ತಿಂಗಳ ಹಣ ಬಂದಿದೆ, ಈ ರೀತಿಯಾಗಿ ಡೀಟೇಲಾಗಿ ಮೆನ್ಷನ್ ಮಾಡಿ ಹಾಕಿ, ನಮಗೂ ಕೂಡ ಅನುಕೂಲ ಆಗುತ್ತೆ. ಓಕೆನಾ. ಹಾಗಾಗಿ ನಿಮಗೆಲ್ರಿಗೂ ಕೂಡ ಆಲ್ರೆಡಿ ಬಂದರೆ ಡೆಫಿನೆಟ್ಲಿ ನೀವು ಕಳಿಸ್ತೀರ, ಯಾವುದೇ ಡೌಟ್ ಇಲ್ಲ. ಓಕೆನಾ. ಹಾಗಾಗಿ ನಿಮಗೆಲ್ಲ ವಿಚಾರಗಳ ಬಗ್ಗೆ ಡೀಟೇಲ್ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ. ವಿಡಿಯೋ ಇಷ್ಟ ಆದರೆ ಎಲ್ಲರೂ ಒಂದು ವಿಡಿಯೋಕ್ಕೆ ಲೈಕ್ ಮಾಡಿ. ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತೀರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ರಿಗೂ ವಿಡಿಯೋನ ಶೇರ್ ಮಾಡಿ. ಇದಾಗಿತ್ತು ಈ ಕ್ಷಣದ ಮಾಹಿತಿ. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.